ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ಫೇಕ್ IAS ಆಫೀಸರ್ ಮಿಥುನ್ ಸ್ಟೋರಿಯನ್ನು ಇಡೀ ರಾಜ್ಯ ನೋಡ್ತಾ ಇದೆ. ಆತ ಎಲ್ಲಿದ್ದ ಅನ್ನುವಂಥ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ತೆರೆದಿಡ್ತಿದ್ದೇನೆ. ಇವತ್ತು ನಾನಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ. ಇದೇ ಆಸ್ಪತ್ರೆಯಲ್ಲಿ ಆತ ತಾನು IAS ಆಫೀಸರ್ ಅಂತ ಹೇಳಿಕೊಂಡು ಇಲ್ಲಿ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಇದು ನಾನಿರುವಂಥ ಸ್ಥಳ ಏನಿದೆ ಇದು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ. ಅವನ ಚೇಂಬರ್ ಕೂಡ ಇಲ್ಲೇ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ಡಾಕ್ಟರ್ ಇಲ್ಲಿ ಒಂದು ಬೋರ್ಡ್ ಇದೆ, HB ಚಂದ್ರಶೇಖರ್ MBBS MD ಜನರಲ್ ಮೆಡಿಸನ್, ಜಿಲ್ಲಾ ಸರ್ಜನ್ ಆ್ಯಂಡ್ ವೈದ್ಯಕೀಯ ಅಧೀಕ್ಷಕರು ಅಂತೇಳಿ ಪ್ರಭಾರವಾಗಿ ಅವರು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರುವಂಥದ್ದು. ಸೊ ಈ ಒಂದು ಚೇಂಬರ್ನಲ್ಲಿ ಆತ ಕುಳಿತಿದ್ದ. ಒಂದಷ್ಟು ಸಭೆ ಮೀಟಿಂಗ್ಗಳನ್ನು ಕೂಡ ವೈದ್ಯರ ಜೊತೆ, ಇಲ್ಲಿಯ ಸಿಬ್ಬಂದಿಗಳ ಜೊತೆ ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ಕೆಲವೊಂದು ಫೋಟೋಗಳನ್ನು ಕೂಡ ನೋಡಿದ್ದೀರಿ. ಇದೇ ಆ ಒಂದು ಕಚೇರಿ ನೀವು ನೋಡ್ತಾ ಇದ್ದೀರಿ. ಇವತ್ತು ಇದೇ ವಿಚಾರದಲ್ಲಿ ಇಲ್ಲಿ ಯಾರು ಇರಬೇಕಾಗಿತ್ತು, ಚಂದ್ರಶೇಖರ್ ಅವರು, ಜಿಲ್ಲಾ ಸರ್ಜನ್ ಅವರು ಏನು ಇರಬೇಕಾಗಿತ್ತು, ಅವರಿಲ್ಲ. ಇದೇ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡು ವಿಲ ಒದ್ದಾಡ್ತಾ ಇದ್ದಾರೆ. ಇದು ಅವರೇ ಮಾಡಿಕೊಂಡಂತಹ ಗೊತ್ತಿಲ್ಲದೆ ಆಗಿರುವಂಥ ಕೆಲಸ ಅಲ್ಲ. ಯಾಕಂತ ಹೇಳಿದರೆ ಈಗ ಅವರು ಒಂದಷ್ಟು ಸಬಬುಗಳನ್ನು ಹೇಳ್ಬೋದು, ಈ ವಿಚಾರಕ್ಕೂ ನನಗೂ ಗೊತ್ತಿಲ್ಲ ಅನ್ನುವಂಥದ್ದು. ಯೋಚನೆ ಮಾಡಿ, ಒಬ್ಬ IAS ಆಫೀಸರ್ ಅಂತ ಹೇಳ್ಕೊಂಡು ಆ ವ್ಯಕ್ತಿ ಇಲ್ಲಿ ಕೂರ್ತಾನೆ, ಇವ್ರ ಜೊತೆನೇ ಇರ್ತಾನೆ. ಈ ಚಂದ್ರಶೇಖರ್ ಏನಿದ್ದಾರೆ, ಇವರೇ ಇಡೀ ಎಲ್ಲ ಕಡೆ ಚಿಕ್ಕಮಗಳೂರಿನ ಜಿಲ್ಲೆಯ ವಿವಿಧೆಡೆ ಕೂಡ ಈ ಅಧಿಕಾರಿ ಏನಿದ್ದಾರೆ ಮಿಥುನ್ ಅನ್ನೋರು IAS ಆಫೀಸರ್ ಅಂತ ಎಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಕೊಳ್ತಾರೆ. ಪರಿಚಯವನ್ನು ಮಾಡಿಕೊಟ್ಟು ಸೊ ಅವರು ಇಲ್ಲಿ ಇರ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ತಾರೆ. ಅದರ ಜೊತೆಗೆ ಈ ಒಂದು ಬೇರೆ ಬೇರೆ ಮೆಡಿಕಲ್ ಶಾಪ್ಗಳಿದ್ದಾವೆ, ಅಥವಾ ಈ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ವಿಭಾಗಗಳಿದ್ದಾವೆ, ಅವರೆಲ್ಲರಿಗೂ ಕೂಡ ಇವರು NHM ನ್ಯಾಷನಲ್ ಹೆಲ್ತ್ ಮಿಷನ್ ಅನ್ನುವಂಥ ವಿಭಾಗ ಇದೆ, ಅದರ ಅಧಿಕಾರಿ, ಅಡಿಷನಲ್ ಡೈರೆಕ್ಟರ್ ಆಗಿ ಇಲ್ಲಿ ಇದ್ದಾರೆ. ಇವರು IAS ಆಫೀಸರ್ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಈ ಚಂದ್ರಶೇಖರ್ ಏನಿದ್ದಾರೆ ಇವರು ಎಲ್ಲರಿಗೂ ಕೂಡ ಹೇಳ್ಕೊಂಡು ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದಷ್ಟು ಫೋಟೋಗಳನ್ನು ನೀವು ಕೂಡ ನೋಡಿರ್ಬೋದು. ಆ ಫೋಟೋಗಳು ಕೂಡ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ನಾವು ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ಸ್ವತಃ ಈ ಚಂದ್ರಶೇಖರ್ ಅನ್ನುವಂಥ ಮಹಾನುಭಾವ ಏನಿದ್ದಾರೆ ಇವರೇ ಎಲ್ರಿಗೂ ಕೂಡ ಮಿಥುನ್ ಅವರು ಇರ್ತಾರೆ, ಅವ್ರನ್ನ IAS ಆಫೀಸರ್ ಅಂತೇಳಿ NHM ವಿಭಾಗದಲ್ಲಿ ಅವರು ಇದರ ಡಿಸ್ಟ್ರಿಕ್ಟ್ನ ಇನ್ಚಾರ್ಜ್ ಆಗಿದ್ದಾರೆ, ಇವರು ಇಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿರುವಂಥದ್ದು. ನೀವು ಒಂದಷ್ಟು ಫೋಟೋಗಳನ್ನು ಕೂಡ ನೋಡಿದಿರಿ. ಇದೇ ಸ್ಥಳದಲ್ಲಿ ಇಲ್ಲಿ ಈ ಸ್ಪಾಟ್ನಲ್ಲಿ ಯಾರು ಮಿಥುನ್ ಅವರು ಕೂತಿರ್ತಾರೆ, ಅಲ್ಲಿ ಚಂದ್ರಶೇಖರ್ ಅವರು ಕೂರ್ತಾರೆ. ಇನ್ನು ಇಲ್ಲಿ ಕಾಣುವಂಥ ಚೇರ್ಗಳಲ್ಲಿದೆ ಒಂದಷ್ಟು ವೈದ್ಯರು ಕೂರ್ತಾರೆ. ಅವ್ರ ಜೊತೆ ಅನೇಕ ಮೀಟಿಂಗ್ಗಳನ್ನು ಕೂಡ ಇದೇ ಫೇಕ್ IAS ಆಫೀಸರ್ ಅನ್ನುವಂಥವ್ರಿಗೇನು ಲಾಕ್ ಆಗಿದ್ದಾರೆ ಆ ವ್ಯಕ್ತಿ ಮಾಡಿರುವಂಥದ್ದು. ಅಂದರೆ ಅಷ್ಟು ದೊಡ್ಡ ಪ್ರಮಾದವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಇದೇ ಚಂದ್ರಶೇಖರ್ ಅನ್ನುವಂಥದ್ದು ಈಗ ಬಯಲಾಗಿರುವಂಥದ್ದು. ಈ ಚಂದ್ರಶೇಖರ್ ಅವರು ಕೂಡ ಈಗ ಸದ್ಯಕ್ಕೆ ಇದೇ ವಿಚಾರದಲ್ಲಿ ತಗ್ಲಾಕೊಂಡು ಈಗ ಇಲ್ಲಿ ಕೆಲಸವನ್ನು ಮಾಡಬೇಕಾಯಿತು. ನಿಯತ್ತಾಗಿ ಏನು ಕೆಲಸ ಮಾಡಬೇಕಾಯಿತು, ಆ ನಿಯತ್ತಿನ ಕೆಲಸಕ್ಕೆ ಒಂದು ರೀತಿಯಾಗಿ ಅಪಚಾರ ಮಾಡಿರೋದ್ರಿಂದ ಈಗ ಸಿಕ್ಕಾಕೊಂಡು ಅಧಿಕಾರಿಗಳಿಂದ, ಪೊಲೀಸರಿಂದ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಈ ಎಲ್ಲ ಒಂದಷ್ಟು ಮಾಹಿತಿ ಸಭೆಗಳಿಗೆ, ಒಂದಷ್ಟು ಬೇರೆ ಬೇರೆ ರೀತಿಯ ವಿಚಾರ ವಿನಿಮಯಗಳಿಗೆ ಈ ಒಂದು ರೂಮ್ ಇತ್ತು, ಈ ಒಂದು ಕೊಠಡಿ ಇತ್ತು, ಸಾಕ್ಷಿಯಾಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಇವತ್ತು ಜನಸೇವೆ ಮಾಡಬೇಕಾದಂಥ ಒಬ್ಬ ಜಿಲ್ಲಾ ಸರ್ಜನ್ನು ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂಥದ್ದು, ಅಮಾಯಕರಿಂದ ಒಂದಷ್ಟು ಹಣವನ್ನು ಲಪಟಾಯಿಸಿರುವಂಥದ್ದು. ಯಾರು ಫೇಕ್ IAS ಆಫೀಸರ್ ಯಾರು ಅವನು ಲಪಟಾಯಿಸಿದ್ದಾನೆ ಅವರಿಗೆ ಸಾಥ್ ಕೊಟ್ಟಿರುವಂಥ ಮಹಾನುಭಾವ ಯಾರು ಅಂತ ಹೇಳಿದರೆ ಇದೇ ಚಂದ್ರಶೇಖರ್ ಅಂತ ಹೇಳ್ಬೋದು. ಈ ವ್ಯಕ್ತಿ ಇವತ್ತು ಒಂದು ದೊಡ್ಡ ಮಟ್ಟದ ಇಲ್ಲೊಂದು ಹಗರಣ ನಡೆದಿದೆ, ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ಅದೇ ಫೇಕ್ IAS ಆಫೀಸರ್ಗೆ ಒಂದಲ್ಲ ಎರಡಲ್ಲ ತಿಂಗಳುಗಟ್ಟಲೆ ಇವತ್ತು ನೀವು ನೋಡ್ತಿರ್ಬೋದು, ಸುಮಾರು 5-6 ತಿಂಗಳು ಆ ವ್ಯಕ್ತಿ ಇದಲ್ಲೇ ಇದ್ಕೊಂಡು ಎಲ್ಲರ ಹತ್ರನ ಕೂಡ ಒಂದಷ್ಟು ಟ್ರಾನ್ಸ್ಫರಿಗೆ ವರ್ಗಾವಣೆ ಮಾಡಲಿಕ್ಕೆ ಹಣವನ್ನು ಪಡ್ಕೊಂಡಿದ್ದಾನೆ. ಬೇರೆ ಬೇರೆ ಔಷಧಿಗಳನ್ನು ತಂದು ಕೊಡ್ತೀವಿ, ಆ ಟೆಂಡರ್ಗಳನ್ನು ಕೊಡಬೇಕು, ನಿಮಗೆ ಸಿಗಬೇಕು ಅಂತ ಹೇಳಿದರೆ ನನ್ನ ಹತ್ರ ಆಗಬೇಕು, ಅದಕ್ಕೆ ನಿಮ್ಮ 20% ಕಮಿಷನ್ನ ಕೊಡಬೇಕು ಅಂತ ಹೇಳ್ಕೊಂಡು ಒಂದಷ್ಟು ಹಣವನ್ನು ಲಪಟಾಯಿಸಿರುವಂಥದ್ದು. ಕೇವಲ ಒಂದು ಮೆಡಿಕಲ್ನ ವಿಚಾರ ಈಗ ಬಯಲಿಗೆ ಬಂದಿದೆ. ಶ್ರೇಯಸ್ ಮೆಡಿಕಲ್ ಏನಿದೆ ಆ ಒಂದು ಮೆಡಿಕಲ್ನ ವಿಚಾರ ಮಾತ್ರ ಈಗ ಬಯಲಿಗೆ ಬಂದಿರುವಂಥದ್ದು. ಇಂಥ ಹಲವಾರು ಮೆಡಿಕಲ್ಗಳ ಓನರ್ಗಳಿಂದ ಹಣವನ್ನು ಪಡ್ಕೊಂಡಿದ್ದಾನೆ ಆಸಾಮಿ. ಅದಕ್ಕೆ ಸಾಥ್ ಕೊಟ್ಟಿರುವಂಥದ್ದು ಇದೇ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇವರು ಕೂಡ ಈ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.
ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.